ನಮಸ್ಕಾರ ಪ್ರಿಯ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ಕಲಾಚಂದನ. ಇವತ್ತಿನ ವಿಶೇಷ ಸುದ್ದಿ, ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಚಾಮರಾಜನಗರ ಕ್ಷೇತ್ರದ ಇಂದಿರಾ ಗಾಂಧಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಶ್ರೀ ರವಿ ಮಂಚೇಗೌಡ ಕೊಪ್ಪಲು ಅವರ ನೇತೃತ್ವದಲ್ಲಿ ಹಾಗೂ ಮೈಸೂರು ನಗರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತಹ ಶ್ರೀ ಆರ್ ಮೂರ್ತಿರವರ ನಿರ್ದೇಶನದ ಮೇರೆಗೆ ಮೈಸೂರು ನಗರ ಜಿಲ್ಲಾ ಸಮಿತಿ ಚಾಮರಾಜ ವಿಧಾನಸಭಾ ಕ್ಷೇತ್ರದ ನೇಮಕಾತಿ ಪ್ರಕ್ರಿಯೆ ಯಶಸ್ವಿಯಾಗಿ ನೆರವೇರಿತು. ಈ ಪ್ರಕ್ರಿಯೆಯಲ್ಲಿ ಗಣ್ಯರನ್ನು ಆಯ್ಕೆ ಮಾಡಲಾಗಿದ್ದು, ಶ್ರೀ ಪ್ರಶಾಂತ್ ಕುಮಾರ್ ಪಿ ರವರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಉಪಾಧ್ಯಕ್ಷರನ್ನಾಗಿ ಶ್ರೀ ಮಧುಸೂದನ್ ಮತ್ತು ದಿಲೀಪ್ ಕುಮಾರ್ ರವರನ್ನು ಆಯ್ಕೆ ಮಾಡಲಾಗಿದೆ. ಹೇಳಿ ಅಧ್ಯಕ್ಷ. ಈಗ ನಮ್ಮ ಚಾಮರಾಜ ಕ್ಷೇತ್ರದ ಶಾಸಕರಾದ ಹರೀಶ್ ಗೌಡ್ರು ಕಡೆಯಿಂದ ನಮಗೆ ಇವತ್ತು ವಾರ್ಡ್ ನಂಬರ್ 20ಕ್ಕೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ಅವರಿಂದ ನಾವು ಬೆನ್ನೆಲುಬಾಗಿ ಯಾವಾಗಲೂ ಇದ್ದೇ ಇರ್ತೀವಿ. ನಮ್ಮ ಬೂತಲ್ಲಿ 13 ಬೂತ್ ಬರುತ್ತೆ. 13 ಬೂತು ಎಲ್ಲ ಕಮಿಟಿನ ಇವತ್ತು ಚಾಮರಾಜ ಕ್ಷೇತ್ರ ಹರೀಶ್ ಗೌಡ್ರು ಎಲ್ಲರಿಗೂ ಲೆಟ್ರ್ ಕೊಟ್ಟಿದ್ದಾರೆ. ವಾರ್ಡ್ ನಂಬರ್ 20ರಲ್ಲಿ ಲಾಸ್ಟ್ ಟೈಮು ಹರೀಶ್ ಗೌಡ್ರಿಗೆ ಲೀಡ್ ಕೊಡಲಿಲ್ಲ ಅಂತಲೂ ಸ್ವಲ್ಪ ಅವ್ರಿಗೆ ಬೆಂಬಲವಾಗಿ ನಿಂತಿದ್ವಿ. ಈ ಸಲ ಇನ್ನೂ ಜಾಸ್ತಿ ಲೀಡ್ ಕೊಡ್ತೀವಿ. ಅವ್ರ ಪರವಾಗಿ ನಿಂತಿರ್ತೀವಿ. ಹರೀಶ್ ಗೌಡ್ರ ಜೊತೆ ಪರವಾಗಿ ನಿಂತಿರ್ತೀವಿ. ವಾರ್ಡ್ ನಂಬರ್ 20ರಲ್ಲಿ ಗೋಪಾಲಣ್ಣ ಅವರ ಬೆನ್ನೆಲುಬಾಗಿ ನಾವು ನಿಂತ್ಕೊಂಡು ವಾರ್ಡ್ ನಂಬರ್ 20ರಲ್ಲಿ UGD ಕೆಲಸ ಆಗಲಿ, ಕಾರ್ಪೊರೇಷನ್ ಬೇರೆ ಏನೇ ಕೆಲಸಗಳಾದ್ರೂ ನಾನು ನಿಂತ್ಕೊಂಡು ಎಲ್ಲ ಕೆಲಸ ಮಾಡಿಸ್ಕೊಡ್ತಾ ಇದ್ದೀವಿ ನಮ್ಮ ಸಂಘದಿಂದ, ಇದು ಕಮಿಟಿಯಿಂದ. ನೇಮಕಗೊಂಡ ನಂತರ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ ಶ್ರೀ ಪ್ರಶಾಂತ್ ಕುಮಾರ್ ಪಿ ರವರು ತಮಗೆ ದೊರೆತಿರುವ ಈ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸುವುದಾಗಿ ಹಾಗೂ ಮೈಸೂರು ನಗರದಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ತಕ್ಷಣದಿಂದಲೇ ಕಾರ್ಯ ಆರಂಭಿಸುತ್ತೇನೆ ಎಂದು ತಮ್ಮ ಮನದಾಳದ ಮಾತನ್ನು ಹಂಚಿಕೊಂಡಿದ್ದಾರೆ. ಅಧ್ಯಕ್ಷರಾದಂಥ ಗೋಪಾಲಸ್ವಾಮಿ ಅವರು, ಪ್ರಶಾಂತ್ ಅವರು, ನಾವು ಉಪಾಧ್ಯಕ್ಷರಾಗಿದ್ದೀವಿ. ದಿಲೀಪ್ ಅವರಿದ್ದಾರೆ, ನಿರಂಜನ್ ಇದ್ದಾರೆ, ರಜೇಶ್ ಇದ್ದಾರೆ, ರಂಜಿತ್ ಇದ್ದಾರೆ, ಜನ ಇದ್ದಾರೆ. ಎಲ್ಲರೂ ಕಷ್ಟಪಟ್ಟು ನಮ್ಮ ಗೋಪಾಲಸ್ವಾಮಿ ಅವ್ರನ್ನ ಈ ಸಲ ಕಾರ್ಪೊರೇಟರ್ ಗೆಲ್ಲಿಸಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಯಾವುದೇ ಕಾರಣಕ್ಕೂ ಪ್ರಶಾಂತ್ ಬಿಡಲ್ಲ. ಅಷ್ಟೇ ದುಡಿದು ಈ ಸಲ ಗೋಪಾಲಸ್ವಾಮಿ ಅವ್ರನ್ನ ಹೆಚ್ಚಿನ ಮಟ್ಟದಲ್ಲಿ ನಾವು ಕಾರ್ಪೊರೇಟರ್ ಮಾಡಲೇಬೇಕು. ಹಾಗಾಗಿ ಶ್ರಮಪಟ್ಟು UGD ಆಗಲಿ, ವಾಟರ್ ಲೈನ್ ಆಗಲಿ, ಏನೇ ಟ್ರೈನು, ವಾಟರ್ ರೋಡ್ದು ಎಲ್ಲ ಪ್ರಾಬ್ಲಮ್ನು ಸಾಲ್ವ್ ಮಾಡಿಕೊಂಡು ಮಾಡ್ತಾಯಿದ್ದೀವಿ, ಕೆಲಸ ಮಾಡಿಕೊಡ್ತಾಯಿದ್ದೀವಿ. ನಮ್ಮ ಗೋಪಾಲಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಮಾಡ್ತಾಯಿದ್ದೀವಿ. ನಮ್ಮ ಶಾಸಕರು ಹಂಗೆ ಸಹಕಾರ ಕೊಡ್ತಿದ್ದಾರೆ. ಅದೇ ಥರ ಇದ್ದೀವಿ, ಮುಂದಕ್ಕೂ ಅದೇ ಥರ ಇರ್ತೀವಿ. ಶಾಸಕರನ್ನು ಗೆಲ್ಸ್ಕೊತೀವಿ, ನಮ್ಮ ಗೋಪಾಲಸ್ವಾಮಿ ಅವ್ರನ್ನ ಗೆಲ್ಸ್ಕೊತೀವಿ. 20ನೇ ವಾರ್ಡಲ್ಲಿ ಗೋಪಾಲಸ್ವಾಮಿ ಗೆದ್ದೇ ಗೆಲ್ತಾರೆ. ಇದಾಗಿತ್ತು ಪ್ರಿಯ ವೀಕ್ಷಕರ ಇವತ್ತಿನ ವಿಶೇಷ ವರದಿ. ಇದೇ ರೀತಿ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಸವಾಲ್ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನಮಸ್ಕಾರ.